ಮತ್ತೆ ಡಿಕೆ ಶಿವಕುಮಾರ್ ಅವರಿಗೆ ಕಾಟ ಕೊಡಲು ಶುರು ಮಾಡಿಕೊಂಡ್ರ ಕೇಂದ್ರ ಮಂತ್ರಿ ಎಚ್ಡಿಕೆ. ಬೆಂಗಳೂರು ಮಂದಿಗೆ ಡಿಕೆ ಕೊಟ್ಟ ಗುಡ್ ನ್ಯೂಸ್ಗೆ ಕುಮಾರಸ್ವಾಮಿ ಕೌಂಟರ್ ಕೊಟ್ಟಿದ್ದಾರೆ. ಮತ್ತೆ ಡಿಕೆಶಿ ಕಾಡಲು ಶುರು ಮಾಡಿಕೊಂಡ್ರ ಎಚ್ಡಿಕೆ. ಬೆಂಗಳೂರು ಮಂದಿಗೆ ಡಿಕೆ ಕೊಟ್ಟ ಗುಡ್ ನ್ಯೂಸ್ಗೆ ಕುಮಾರಸ್ವಾಮಿ ಕೌಂಟರ್ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಸರ್ಕಾರ ನಂಬಿ ದುಡ್ಡು ಕಟ್ಟೋದಕ್ಕೆ ಹೋಗಬೇಡಿ, 2 ವರ್ಷ ಸುಮ್ಮನೆ ಇರಿ, ಆಮೇಲೆ ನಾವು ಬರ್ತೀವಿ ಅಂತ ವಿಶ್ವಾಸ ವ್ಯಕ್ತಪಡಿಸುತ್ತಿದ್ದಾರೆ. ಹೀಗಂತ ಕರೆ ಕೊಟ್ಟ ಕೇಂದ್ರ ಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಅವರು ಡಿಕೆಶಿಯ ಬಿ ಖಾತಾ ಟು ಎ ಖಾತಾ ಅಭಿಯಾನಕ್ಕೆ ಎಚ್ಡಿಕೆ ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ. ಇದು ಬೆಂಗಳೂರಿನ ಜನರ ದುಡ್ಡು ಹೊಡೆಯೋ ಕಾರ್ಯಕ್ರಮ ಅಂತ ಟೀಕಿಸಿದ್ದಾರೆ. ನಿಮಗೆ ಹೊರೆ ಆಗದಂತೆ ಅನುಕೂಲ ಮಾಡಿಕೊಡ್ತೀವಿ, ನಾವು ಭದ್ರಾಗಿದ್ದೇವೆ. ಬೆಂಗಳೂರು ಮಂದಿಗೆ ಅಭಯ ಕೊಟ್ಟಿದ್ದಾರೆ ಮೋದಿ ಸರ್ಕಾರದ ಮಂತ್ರಿ. ಜಮೀನು ಉಳಿಸೋಕೆ ನಾನು ತಯಾರಾಗಿದ್ದೇನೆ, ಹಿಂದೆ ಸರಿಯಲ್ಲ, ರೈತರಿಗೆ ರಕ್ಷಣೆ ಕೊಡೋದು ನಮ್ಮ ಜವಾಬ್ದಾರಿ ಎಂದಿದ್ದಾರೆ ಕುಮಾರಸ್ವಾಮಿ ಅವರು. ಮತ್ತೆ ಡಿಕೆಶಿ ಕಾಡಲು ಶುರು ಮಾಡಿಕೊಂಡ್ರ ಕೇಂದ್ರ ಮಂತ್ರಿ ಎಚ್ಡಿಕೆ. ಬೆಂಗಳೂರು ಮಂದಿಗೆ ಡಿಕೆ ಕೊಟ್ಟ ಗುಡ್ ನ್ಯೂಸ್ಗೆ ಕುಮಾರಸ್ವಾಮಿ ಅವರು ಕೌಂಟರ್ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಸರ್ಕಾರ ನಂಬಿ ದುಡ್ಡು ಕಟ್ಟುವುದಕ್ಕೆ ಹೋಗಬೇಡಿ, 2 ವರ್ಷ ಸುಮ್ಮನೆ ಇರಿ, ಆಮೇಲೆ ನಾವೇ ಬರ್ತೀವಿ. ಹೀಗಂತ ಕರೆ ಕೊಟ್ಟಿದ್ದಾರೆ ಕೇಂದ್ರ ಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಅವರು. ಡಿಕೆಶಿಯ ಬಿ ಖಾತಾ ಟು ಎ ಖಾತಾ ಅಭಿಯಾನಕ್ಕೆ ಟೀಕೆಯನ್ನ ವ್ಯಕ್ತಪಡಿಸಿದ್ದಾರೆ, ವಿರೋಧವನ್ನ ವ್ಯಕ್ತಪಡಿಸಿರುವಂತದ್ದು. ಇದು ಬೆಂಗಳೂರಿನ ಜನರ ದುಡ್ಡು ಹೊಡೆಯೋ ಕಾರ್ಯಕ್ರಮ ಅಂತಿದ್ದಾರೆ. ನನ್ನ ಅಭಿಪ್ರಾಯದಲ್ಲಿ ಇಲ್ಲಿ ರೈತರ ಸೊಂಪಾಗಿರತಕ್ಕಂಥ ಕೃಷಿ ಭೂಮಿನ ಅವ್ರು ಹೇಳಿದ್ದಾರೆ, ದೇವೇಗೌಡರು ಬತ್ತಾರೋ, ಅಶೋಕ್ ಬತ್ತಾರೋ, ಕುಮಾರಸ್ವಾಮಿ ಬತ್ತಾರೋ, ಯಾರಾದರೂ ಬರಲಿ, ನಿಲ್ಲಿಸೋ ಪ್ರಶ್ನೆನೇ ಇಲ್ಲ. ಇದು ಹೇಳ್ತಾರೆ, ರಿಯಲ್ ಎಸ್ಟೇಟ್ನ ದಳ್ಳಾಳಿ ಕೆಲಸ ಮಾಡಿ ಸರ್ಕಾರದ ಖಜಾನೆ ತುಂಬಿಸ್ತಿರೋ, ಇಲ್ಲ ಇಲ್ಲಿವರೆಗೆ ಮಾಡಿರೋದೆಲ್ಲ ಅನ್ಅಫಿಷಿಯಲ್ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ಕೊಂಡಿದ್ರಿ. ಬಟ್ ಇದರ ಹೆಸರಲ್ಲಿ ಸರ್ಕಾರದಿಂದ ಅಫಿಷಿಯಲಾಗಿ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡೋಕೆ ಕೊಟ್ಬಿಟ್ಟವ್ರೆ. ನನ್ನ ಅಭಿಪ್ರಾಯದಲ್ಲಿ ಇಲ್ಲಿ ರೈತರ ಸೊಂಪಾಗಿರತಕ್ಕಂಥ ಕೃಷಿ ಭೂಮಿನ ಕಬಳಿಸಿ ಯಾರ್ಯಾರಿಗೆ ಕೊಡಕ್ಕೆ ಮಾಡ್ಕೊಂಡಿದ್ದೀರಿ, ಯಾರ್ಯಾರಿಗೆ ಕೊಡ್ಲಿಕ್ಕೆ ಮಾಡ್ಕೊಂಡಿದ್ದೀರಿ? ಇಲ್ಲಿ ಭಾರತದ ಸಂವಿಧಾನದ ವ್ಯವಸ್ಥೆಯಲ್ಲಿ ರಿಯಲ್ ಎಸ್ಟೇಟ್ ಮಾಡೋಕ್ಕೆ ಅವಕಾಶ ಇಲ್ಲ. ನನ್ನ ಒಂದು ಇರ್ತಕ್ಕಂಥ ಮಾಹಿತಿ ಅವ್ರು ಹೇಳಿದ್ದಾರೆ, ದೇವೇಗೌಡರು ಬತ್ತಾರೋ, ಅಶೋಕ್ ಬತ್ತಾರೋ, ಕುಮಾರಸ್ವಾಮಿ ಬತ್ತಾರೋ, ಯಾರಾದರೂ ಬರಲಿ, ನಿಲ್ಲಿಸೋ ಪ್ರಶ್ನೆನೇ ಇಲ್ಲ. ಇದು ಹೇಳ್ತಾರೆ, ರಿಯಲ್ ಎಸ್ಟೇಟ್ನ ದಳ್ಳಾಳಿ ಕೆಲಸ ಮಾಡಿ ಸರ್ಕಾರದ ಖಜಾನೆ ತುಂಬಿಸ್ತಿರೋ, ಇಲ್ಲ